ಇಲ್ಲಿ ಬಂದ್ಬಿಡ್ರಿ. ಐವತ್ತು 9 ಮತಗಳು ಪೋಲಾಗಿದ್ವು. ಅದರಲ್ಲಿ 57 ನನಗೆ ಬಂದಿದೆ, 2ಗೆ ಆಪೋಸಿಟ್ ಅವ್ರಿಗೆ ಹೋಗಿದೆ. ಇದು 8ನೇ ಸಾರಿ ನನ್ನ ಚುನಾವಣೆ. ಇದು ಆಗಬಾರ್ದಾಗಿತ್ತು. ಕೆಲವು ಶಕ್ತಿಗಳು ಇದರಿಂದ ಒಂದು 3 ಜನ MLA ಇದ್ದಾರೆ. 3 ಜನದು ಸೂಪರ್ MLA ಇದ್ದಾರೆ. ನಮ್ಮ ಕೋಲಾರದಿಂದ ಒಬ್ಬರು ಗೋವಿಂದ ಗೌಡರು ಅಂತ, ಆಮೇಲೆ ನಮ್ಮ ಬಂಗಾರಪೇಟೆ MLA ಅವರು, ಆಮೇಲೆ ನಮ್ಮ KGF MLA ಅವರು, 3 ಜನನೂ ಸೇರಿಕೊಂಡು 2 ಓಟ್ ಹಾಕ್ಸಿದ್ರು. ಆಪೋಸಿಟಲ್ಲಿ 2 ಓಟ್ ಬಿದ್ದಿದೆ. ಇವತ್ತು ಜನ MB ಕೃಷ್ಣಪ್ಪನವರು ಮಾಡಿದ್ದ ಒಂದು ಇದನ್ನ ತಿಳ್ಕೊಂಡಿದ್ದಾರೆ. ಇವತ್ತು ಬೇರೆ ಕಡೆ ಎಲ್ಲಾನು ದುಡ್ಡಿನ ವ್ಯವಹಾರಗಳು ನೋಡಿದ್ವು. ನಮ್ಮ ತಾಲೂಕಿನಲ್ಲಿ ಹೋಗಿ ಕೇಳಿ ಯಾರಿಗಾನ ₹1 ಯಾರಾದ್ರೂ ನನ್ನ ಹತ್ರ ತೊಗೊಂಡಿದ್ದಾರೆ ಅಂತ. 8 ಎಲೆಕ್ಷನ್ನಿಂದ ಇವತ್ತು ಗೊತ್ತಾಗೊಂಡಿಲ್ಲ. ನಾವು ಅದೇ ಥರ ಅವ್ರು ಕೆಲಸ ಮಾಡಿದ್ದೀರಿ. ಅವ್ರು ನನಗೆ ಅದೇ ಥರ ನನ್ನ ಸಾಕ್ಕೊಂಡು 8 ವರ್ಷ 8ನೇ ಟರ್ಮ್ ಅಂದರೆ ತಮಾಷೆ ಅಲ್ಲ ಜನ ಇವತ್ತಿನ ದಿವಸ ಓಟ್ ಹಾಕೋದಕ್ಕೆ. ಆದ್ದರಿಂದ ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಇವೆಲ್ಲನೂ ಕಾಂಗ್ರೆಸ್ ಅಲ್ಲ, ಅವರು ಇನ್ನೊಂದು ಮಾತಾಡ್ತಾರೆ. ಇಂದಿರಾ ಗಾಂಧಿಯವರು 6 ವರ್ಷ ನಮ್ಮ ಮನೆಯಲ್ಲೇ ಇದ್ದಿದ್ದು, ಆಫೀಸ್ ಮಾಡ್ಕೊಂಡು 15 ಮಿನಿಟ್ಸ್ ಸರ್ಪ್ರೈಸ್ ಅಂತ. ನಾನು 8 ಜನ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಫೋಟೋಗಳಿದ್ದಾವೆ. ಆ ಥರ ನಾವು ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತಿಗೆ ಬುದ್ಧಿ ಜನ ಇವತ್ತಿನ ದಿನ ಹೇಳ್ಕೊಟ್ಟಿದ್ದಾರೆ. ಮುಂದಕ್ಕಿದೆ, ಅದರ ಪರಿಣಾಮಗಳೇನೇನಾಗುತ್ತದೆ ಅಂತಕ್ಕಂಥದ್ದು ಮುಂದಕ್ಕಿದೆ. ಅವರೇ ನೋಡಬೇಕಾಗಿ ಬರ್ತದೆ, ಅವರೇ ಅದು ನೀವು ಯೋಚನೆ ಮಾಡಿ. ಇನ್ನು ಸ್ವಲ್ಪ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ ತಮಗೆ. 3 ಜನ ಸೇರ್ಕೊಂಡು, ದೊಡ್ಡ ವ್ಯಕ್ತಿ ಇಲ್ಲ, 3 ಜನ ಸೇರ್ಕೊಂಡು 2 ಓಟ್ ಹಾಕ್ತಿದ್ದಾರೆ. ಸುಮ್ಮನೆ ತೀಟೆ ಇಕ್ಬೇಕು ಅನ್ನೋ ಇದರಲ್ಲಿ. ತೀಟೆ ಇಡೋದಕ್ಕೆ ಎಲ್ರಿಗೂ ಬರ್ತದೆ. ನಾವು ಹುಡ್ದಾಗಿಂದ ಅದರಲ್ಲೇ ಬೆಳೆದಿರೋದು, ನಾವೇನು ಗುಗುಗಳಲ್ಲ ನಾವು. ಅದಕ್ಕೆ ಜನಕ್ಕೆ ಗೊತ್ತು ಯಾರು ಓಟ್ ಹಾಕಬೇಕು ಅಂತ. ಅವರು ಅರ್ಥ ಮಾಡ್ಕೊಳ್ಳಿ. ನೀವು 57 ಓಟ್ ನನಗೆ ಹಾಕಿ 2 ಓಟ್ ಅವ್ರಿಗೆ ಹಾಕಿದ್ದಾರೆ ಅಂತ ಅಂದ್ರೆ ಅವ್ರು 3 ಜನಕ್ಕೂ ಸೇರ್ಕೊಂಡು ಇವತ್ತಿನ ದಿವಸ ಅದರಲ್ಲೇ ತಾವು ಅರ್ಥ ಮಾಡ್ಕೊಳ್ಳಿ. ನಾನು ನನ್ನ ಮತದಾರರು ಏನಿದ್ದಾರೆ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಮತ್ತೆ ಇನ್ನೊಂದು 2 ಜನ್ಮ ಹುಟ್ಟು ಬಂದ್ರೂ ನಾನು ಅವ್ರ ಋಣ ತೀರ್ಸೋಕ್ಕಾಗೋದಿಲ್ಲ. ಇವತ್ತು ಹೇಳ್ತೀನಿ, ಅವತ್ತು ಹೇಳ್ತಾ ಇದ್ದೀನಿ, ನಾಳೆನೂ ನಾನು ಇದನ್ನು ಹೇಳೋದು. ನಾನು ಯಾವತ್ತೂ ನಮ್ಮ ಮತದಾರರ ಪಾದಗಳ ಹತ್ರ ನಾನು ಇರ್ತೀನಿ. ಅದು ನಮ್ಮ ಹೈಕಮಾಂಡ್ ಇದೆ.